ಇವತ್ತು ಹೇಗೆ ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡೋದಂತ ತೋರಿಸ್ಕೊಡ್ತೀನಿ. ಇನ್ನೊಂದು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ ಹೇಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಮಾಡ್ಬೋದು. ಇದು ಲಿಟ್ಲ್ ಬಿಟ್ ಸ್ವಲ್ಪ ಅಡ್ವಾನ್ಸ್ಡ್, ಹೇಗೆ ನಾವು ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡಿ ಟ್ರೇಡ್ನ ಹೇಗೆ ಇನಿಷಿಯೇಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಈ ಸ್ಟಾಕ್ ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಟ್ರೆಂಡ್ ಲೈನನ್ನು ಡ್ರಾ ಮಾಡ್ತೀನಿ. ಇಲ್ಲಿ ರೆಸಿಸ್ಟೆನ್ಸ್ ಲೈನ್, ಯಾಕಂದರೆ ಇಲ್ಲಿ 1 ವೀಕ್ 2 ವೀಕ್ ಇಲ್ಲಿ 2 ಸರಿ ಮಲ್ಟಿಪಲ್ ಟಚ್, ಎಲ್ಲಿ ಮಲ್ಟಿಪಲ್ ಟಚ್ ಕಾಣಿಸಿರುತ್ತೆ ನಿಮಗೆ ಅಲ್ಲಿ ನಾವು ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡ್ಬೋದು. ರೆಸಿಸ್ಟೆನ್ಸ್ ಲೈನ್ ಈಸ್ ನಥಿಂಗ್ ಬಟ್ ಸಪ್ಲೈ ಝೋನ್ ಅಂತ. ಇಲ್ಲಿ ಸೆಲ್ಲರ್ಸ್ ಇರ್ತಾರೆ ಅಂತ, ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿ ಸಪ್ಲೈ ಝೋನ್ ಅಂತ. ಯಾವಾಗ ನಾವು ಸಪೋರ್ಟ್ ಲೈನ್ ಡ್ರಾ ಮಾಡ್ತೀವೋ ಅದು ಡಿಮ್ಯಾಂಡ್ ಝೋನ್. ಯಾವಾಗ ಇಲ್ಲಿ ಬಂದು ಹಿಟ್ಟಾಗಿ ರಿಟರ್ನ್ ವಾಪಸ್ ಹೋಗ್ತಾ ಇರುತ್ತೆ. ನಾವು ಇವಾಗ ಜಸ್ಟ್ ರೆಸಿಸ್ಟೆನ್ಸ್ ಲೈನ್ ಮಾತ್ರ ಟ್ರೇಡ್ ಇನಿಷಿಯೇಟ್ ಮಾಡೋಕ್ಕೆ ಹೇಗೆ ಅಂತ ನಾವು ನೋಡೋಣ. ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಕೇಳ್ಬೋದು, ನೀವು ರೆಸಿಸ್ಟೆನ್ಸ್ ಲೈನ್ನ ಇಲ್ಲೇ ಯಾಕೆ ಮಾಡಿದ್ದೀರಾ, ಇಲ್ಲೂ ಕೂಡ ನೀವು ರೆಸಿಸ್ಟೆನ್ಸ್ ಲೈನ್ನ ಹಾಕ್ಕೋಬೋದು ಅಂತ. ಡೆಫಿನೆಟ್ಲಿ ಇಲ್ಲೂ ಕೂಡ ನಾವು ರೆಸಿಸ್ಟೆನ್ಸ್ ಲೈನ್ನ ಇಲ್ಲೂ ಡ್ರಾ ಮಾಡ್ಕೋಬೋದು, ಅದರಲ್ಲೇನು ತೊಂದರೆ ಇಲ್ಲ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಾವು ರೆಸಿಸ್ಟೆನ್ಸ್ ಲೈನ್ನ ಇದೊಂದು ರೆಸಿಸ್ಟೆನ್ಸ್ ಲೈನು, ಇದೊಂದು ರೆಸಿಸ್ಟೆನ್ಸ್ ಲೈನು ಎಷ್ಟು ಡೆಪ್ತ್ ಇರ್ಬೋದು ಅಂದರೆ, ಮ್ಯಾಕ್ಸ್ ನೀವು ಡೆಪ್ತ್ ಎಷ್ಟು ಹೋಗ್ಬೋದು ಅಂದರೆ 15%ಗಿಂತ ಕೆಳಗೆ ಹೋಗ್ಬಾರ್ದು. ನೋಡಿ ಇಲ್ಲಿ ನೀವು ಈ ಡೆಪ್ತ್ ನೋಡಿದ್ರೆ -4.33 ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ. ಡೆಪ್ತ್ 4.33%. ಅದಕ್ಕಿಂತ ಡೆಪ್ತು ಹೋಗ್ಬಾರ್ದು ಕ್ಯಾಂಡಲ್ ಯಾವತ್ತೇ ಆಗಲಿ. 15%ಗಿಂತ ಡೆಪ್ತ್ ಹೋಗ್ಬಾರ್ದು. ಇದು -4%, 15% -15 ತನಕ ಹೋಗ್ಬೋದು ಅಷ್ಟೇ. ಓಕೆ, ನೆಕ್ಸ್ಟ್ ಇನ್ನೊಂದು ಕಡೆ ನಾವು ರೆಸಿಸ್ಟೆನ್ಸ್ ಲೈನ್ನ ನೋಡಿ. ನಾವು ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಟಚ್ ಆಗಿ ಇಲ್ಲಿ ಬ್ರೇಕ್ಔಟ್ ಆಗುತ್ತೆ. ಬ್ರೇಕ್ಔಟ್ ಆದಮೇಲೆ ನೀವು ಇಲ್ಲಿ ಈ ಪಾಯಿಂಟಲ್ಲಿ ಟ್ರಿಗರ್ ಮಾಡಿ, ಅಂದರೆ ನೀವು ಅಲರ್ಟ್ ಇಟ್ಕೊಂಡಿದ್ರೆ ಈ ಪಾಯಿಂಟಲ್ಲಿ ನೀವು ಪ್ರೈಸ್ ಎಂಟರ್ ಮಾಡಿದ್ರೆ ನೀವು ಆಲ್ಮೋಸ್ಟ್ 3-4 ಡೇಸ್ ನೀವು ಇದನ್ನು ಸ್ಟಾಕ್ನ ರೈಡ್ ಮಾಡ್ಬೋದು. ಇದು ನೀವು 1 2 3 4 ಆಲ್ಮೋಸ್ಟ್ 4-5 ಡೇಸ್ ನೀವು ಈ ಸ್ಟಾಕ್ನ ರೈಡ್ ಮಾಡ್ಬೋದು. ಹೆಂಗೆ ಎಕ್ಸಿಟ್ ಆಗೋದಂತ ಅದನ್ನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ಇನ್ನೊಂದು ಸಪೋರ್ಟ್ ಮತ್ತು ಇನ್ನೊಂದು ರೆಸಿಸ್ಟೆನ್ಸ್ ಲೈನ್ನ ಹೇಗೆ ಡ್ರಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಮತ್ತೆ ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡ್ಕೋಬೋದು. ಇಲ್ಲೂ ಮಾಡ್ಕೋಬೋದು ರೆಸಿಸ್ಟೆನ್ಸ್ ಲೈನು. ಸ್ವಲ್ಪ ನೀವು ಅರ್ಲಿಯಾಗಿ ಎಂಟ್ರ್ ಆಗಬೇಕಂದ್ರೆ ಇನ್ನು ಸ್ವಲ್ಪ ಕೆಳಗೆ ಹಾಕ್ಕೋಬೋದು. ನಾವು ಇಲ್ಲಿ ಇನ್ನೊಂದು ನೋಡ್ಬೋದು, ಇಲ್ಲೂ ಕೂಡ ನೀವು ರೆಸಿಸ್ಟೆನ್ಸ್ ಲೈನ್ನ ಇಲ್ಲಿ ಈ ಥರ ಡ್ರಾ ಮಾಡ್ಕೋಬೋದು. ಆಲ್ಮೋಸ್ಟ್ ನೀವು ಏನು ಮಾಡ್ತೀರ ಅಂದರೆ ಹೈಗೆ ನಿಯರರ್ ಆ ಥರ ಇಲ್ಲಿ 3 ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡ್ಕೋಬೋದು. ಇಲ್ಲೂ ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡ್ಕೋಬೋದು. ತುಂಬ ಅರ್ಲಿಯಾಗಿ ಎಂಟ್ರಿ ಆಗಬೇಕಂದ್ರೆ ಆ ಥರ 3 ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡ್ಕೋಬೋದು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಾನೇನು ಹೇಳಿದೆ ನಿಮಗೆ, ರೆಸಿಸ್ಟೆನ್ಸ್ ಲೈನ್ನು ಡ್ರಾ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ಅರೌಂಡ್ 14.29% ಇದೆ. ನಾನು ಹೇಳಿದ ಮ್ಯಾಕ್ಸಿಮಮ್ 15% ತನಕ ಹೋಗ್ಬೋದು. ನೀವು ಇಲ್ಲಿ ನೋಡಿದ್ರೆ -14.29% ಅಂತಿದೆ. ನೀವು 2 ಥರನೂ ಮೆಷರ್ ಮಾಡ್ಬೋದು. ಇಲ್ಲೊಂದಿದೆ ಮೆಷರಿಂಗ್ ಟೂಲು, ಇಲ್ಲೊಂದು ಇದೆ ಈ ಥರ, ಇಲ್ಲಿ ಪ್ರೈಸ್ ರೇಂಜ್ ಅಂತ ಮೆಷರ್ಸಲ್ಲಿ. ಆ ಥರ ಅಲ್ಲಾದರೂ ನೀವು ಮೆಷರ್ ತೊಗೋಬೋದು. ಈಗ ಇಲ್ಲಿ ನೀವು ಕೇಳ್ಬೋದು, ಯಾವುದನ್ನು ಕನ್ಸಿಡರ್ ಮಾಡ್ತೀರಾ ಇಲ್ಲಿ ರೆಸಿಸ್ಟೆನ್ಸ್ ಲೈನ್ನ ಅಂತ. ಇದೊಂದು ರೆಸಿಸ್ಟೆನ್ಸ್ ಲೈನು, ರೆಸಿಸ್ಟೆನ್ಸ್ ಲೈನ್ 1, ಇದೊಂದು 2, ಮತ್ತು ಇದೊಂದು ರೆಸಿಸ್ಟೆನ್ಸ್ ಲೈನು 3. ಇವಾಗ ಇಲ್ಲಿ 3 ರೆಸಿಸ್ಟೆನ್ಸ್ ಲೈನ್ ಇದ್ದಾವೆ. ನೀವು ಯಾವುದನ್ನು ಕನ್ಸಿಡರ್ ಮಾಡ್ತೀರಾ ಅಂತ ಕೇಳ್ಬೋದು. ನಾನು ಯೂಶ್ವಲಿ ಈ ಸೆಕೆಂಡ್ ರೆಸಿಸ್ಟೆನ್ಸ್ ಲೈನ್ನ ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂದರೆ ನಾನು ಹೇಳ್ದು ಡೆಪ್ತು 15% ತನಕ ಇರ್ಬೋದು ಅಂತ ಹೇಳಿದೆ. ಇಲ್ಲಿಂದ ನೀವು ಮೇಲ್ಗಡೆ ಟಾಪಿಂದ ಇಲ್ಲಿಗೆ ಡೆಪ್ತ್ ಬಂದು 15% ತನಕ ಇರ್ಬೋದು ಅಂತ ಹೇಳಿದೆ. ಇವಾಗ ನೀವು ಇಲ್ಲಿ ಮೆಷರ್ ಮಾಡಿದ್ರೆ ಅರೌಂಡ್ 14.9% ಅಂತ ಇದೆ. ಇದೇ ಸ್ವಲ್ಪ ನಾವು ಯಾವಾಗಲೂ ಆಗಲಿ ಎಷ್ಟು ಕಡಿಮೆ ಇದ್ದರೆ ಅಷ್ಟು ನಿಮಗೆ ಬೆನಿಫಿಟ್ ಇರುತ್ತೆ. ಇಲ್ಲಿ ನೋಡಿ, ಇವಾಗ ನಿಮಗೆ ಜಸ್ಟ್ 6% ಮಾತ್ರ ಡೆಪ್ತ್ ಇದೆ. 6% ಡೆಪ್ತ್ ಇದ್ದರೆ ಇದು ಸ್ವಲ್ಪ ವರ್ತು. ಇದನ್ನು ನಾವು ಇಲ್ಲಿ ಈ ಟೈಮಲ್ಲಿ ತೊಗೊಂಡ್ರೆ ಸ್ವಲ್ಪ ಕನ್ಫರ್ಮೇಷನ್ ಸ್ವಲ್ಪ ತುಂಬ ಇರುತ್ತೆ. ಇಲ್ಲ ಅರ್ಲಿಯಾಗಿ ಎಂಟ್ರ್ ಆದರೆ ಸ್ವಲ್ಪ ಚಾನ್ಸಸ್ ಕಷ್ಟ ಇರುತ್ತೆ. ಈ ಟೈಮಲ್ಲಿ ನೀವು ಸೆಕೆಂಡ್ ರೆಸಿಸ್ಟೆನ್ಸ್ ಲೈನ್ ಇದೆಯಲ್ವ, ಇದನ್ನು ಕನ್ಸಿಡರ್ ಮಾಡಿದ್ರೆ ಬೆಸ್ಟು. ಯಾವಾಗಲೇ ಆಗಲಿ ನೆನ್ಪಿಟ್ಕೊಳ್ಳಿ, ನಾವು ಹೈಯಿಂದ
ಮ್ಯಾಕ್ಸಿಮಮ್ 15% ಹೋಗ್ಬೋದು. ಬಟ್ ಇನ್ನು ಕೆಳಗೆ ನಿಮ್ಗೆ ಇನ್ನೂ 6%ಅಲ್ಲೇ ನಿಮ್ಮ ಮಲ್ಟಿಪಲ್ ರೆಸಿಸ್ಟೆನ್ಸ್ ಲೈನ್ ಕಾಣಿಸ್ತಿದೆ ಅಂದರೆ ಇಲ್ಲದು ನೀವು ತೊಗೋಬೋದು ಬೇಕಂದರೆ. ನೋಡಿ ನಿಮ್ಗೆ ಇಲ್ಲಿ ನೀವು ನೋಡ್ಬೋದು ಮಲ್ಟಿಪಲ್ ನೋಡಿ ನಿಮ್ಗೆ ಈ ಝೋನು ಇಲ್ಲಿ ಟಚ್ ಆಗ್ತಿದೆ. 1 2 3 ಕ್ಯಾಂಡಲ್ಸ್ ಇಲ್ಲಿ ಈ ರೆಸಿಸ್ಟೆನ್ಸ್ ಲೈನ್ಗೆ ಹಿಟ್ ಆಗ್ತಿದೆ, ರಿಟರ್ನ್ ಬರ್ತಿದೆ. ಫಸ್ಟ್ ಟೈಮ್ ಹಿಟ್ಟಾಗಿದೆ, ಮತ್ತು ರಿಟರ್ನ್, ಮತ್ತೆ ಹಿಟ್ಟಾಗಿದೆ, ಮತ್ತೆ ರಿಟರ್ನ್ ಬಂದು ಆ ಥರ ಮಲ್ಟಿಪಲ್. ಇಲ್ಲಿ ನಿಮಗೆ ಈ ಝೋನಲ್ಲಿ ತುಂಬ ಮಲ್ಟಿಪಲ್ ಟೈಮ್ಸು ನಿಮಗೆ ಹಿಟ್ಟಾಗಿದೆ. ಇಲ್ಲೂ ಇದನ್ನು ಕನ್ಸಿಡರ್ ಮಾಡ್ಕೋಬೋದು, ಯಾಕಂದರೆ ಬಿಲೋ 15% ಇದೆಯಲ್ವಾ, ಇಲ್ಲೂ ಕನ್ಸಿಡರ್ ಮಾಡ್ಬೋದು. ಬಟ್ ಬೆಟರ್ ಕನ್ಫರ್ಮೇಷನ್ಗೆ ನೀವು ಇಲ್ಲಿ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ನೋಡಿ ನೀವು ಇಲ್ಲಿ ತೊಗೊಂಡ್ರೆ ನೀವು ಎಷ್ಟು ಇಲ್ಲಿ ಈ ಕ್ಯಾಂಡಲ್ ಹತ್ರ ನೀವು ತೊಗೊಂಡ್ರೆ ಆಲ್ಮೋಸ್ಟ್ ಇಲ್ಲಿ ತನಕ ನೀವು ಟ್ರೇಡ್ನ ರೈಡ್ ಮಾಡ್ಬೋದು. ಇಷ್ಟು ಡೇಸ್ ನಿಮಗೆ ಆಪರ್ಚುನಿಟಿ ಇರುತ್ತೆ. ಅದು ಎಕ್ಸಿಟ್ ಹೆಂಗೆ ಅನ್ನೋದು ಎಕ್ಸಿಟ್ ಸ್ಟ್ರಾಟಜಿ ನಿಮ್ಗೆ ಮತ್ತೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಜಸ್ಟ್ ನಾನು ಇವಾಗ ನಿಮಗೆ ಹೇಗೆ ರೆಸಿಸ್ಟೆನ್ಸ್ ಲೈನ್ನ ಇದನ್ನು ಬ್ರೇಕ್ಔಟ್ ಕ್ಯಾಂಡಲ್ ಅಂತಾರಲ್ವ, ಆ ಬ್ರೇಕ್ಔಟ್ ಕ್ಯಾಂಡಲ್ ಹತ್ರ ಹೆಂಗೆ ಡ್ರಾ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲೊಂದು ನೀವು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೂ ಡ್ರಾ ಮಾಡ್ಕೋಬೋದು. ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡ್ಬೋದು. ಈಗ ಇಲ್ಲಿ ರೆಸಿಸ್ಟೆನ್ಸ್ ಲೈನು ಈ ರೆಸಿಸ್ಟೆನ್ಸ್ ಲೈನು ಇದು ರೆಸಿಸ್ಟೆನ್ಸ್ ಲೈನ್ ಅಂದರೆ ಇಲ್ಲಿ ಮಲ್ಟಿಪಲ್ ಪಾಯಿಂಟ್ಸ್ ಟಚ್ ಆಗಿರ್ಬೇಕು. ಇಲ್ಲಿ ಟಚ್ ಆಗಿಲ್ಲ, ತುಂಬ ಇದೊಂದೇ ಪಾಯಿಂಟೇ ಟಚ್ ಆಗಿರೋದು ನೀವು ನೋಡ್ಬೋದು. ಇಲ್ಲೊಂದೇ ಟಚ್ ಆಗಿರೋದು ಕ್ಯಾಂಡಲ್ಸು, ಮತ್ತು ಇಲ್ಲಿ ಬ್ರೇಕ್ಔಟ್ ಆಗ್ತಿದೆ. ಅದಕ್ಕೆ ನಾವು ಇದನ್ನು ರೆಸಿಸ್ಟೆನ್ಸ್ ಲೈನಾಗಿ ಕನ್ಸಿಡರ್ ಮಾಡೋದಕ್ಕಿಂತ ನೀವು ಸ್ವಲ್ಪ ಇಲ್ಲಿ ನೋಡ್ಬೋದು, ಈ ಝೋನ್ನ ನೀವು ರೆಸಿಸ್ಟೆನ್ಸ್ ಲೈನಾಗಿ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನಿಮಗಿನ್ನ ಝೋನ್ ಥರ ಕನ್ಸಿಡರ್ ಮಾಡ್ಕೊಳ್ಳಿ. ಇದಿಷ್ಟು ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಝೂಮ್ ಮಾಡಿ, ಇಲ್ಲೊಂದು ಟಚ್ ಆಗ್ತಾಯಿದೆ, ಈ ಪಾಯಿಂಟ್ ಇಲ್ಲೊಂದು ಬ್ರೇಕ್ಔಟ್ ಆಗ್ತಾಯಿದೆ. ಸಾರಿ, ಬ್ರೇಕ್ಔಟ್ ಅಲ್ಲ, ನಿಮಿಷ. ಓಕೆ, ಈ ಪಾಯಿಂಟ್ ಹತ್ರ ನೀವು ನೋಡ್ಬೋದು ಟಚ್ ಆಗ್ತಾಯಿದೆ, ಮತ್ತು ರೆಸಿಸ್ಟೆನ್ಸ್ ಝೋನ್ಗೆ ಟಚ್ ಆಗ್ತಾಯಿದೆ, ಮತ್ತು ರಿಟರ್ನ್ ಹೋಗ್ತಾಯಿದೆ. ಮತ್ತು ಇಲ್ಲೂ ನೋಡ್ಬೋದು, ನಾನು ಹೇಳಿದ್ದೆ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಮಲ್ಟಿಪಲ್ ಟೈಮ್ಸ್ ಆ ರೆಸಿಸ್ಟೆನ್ಸ್ ಲೈನ್ ಟಚ್ ಆದಾಗ ಆ ಲೈನ್ ಬಂದು ಸ್ವಲ್ಪ ವೀಕ್ ಆಗ್ತಾ ಇರುತ್ತೆ ಅಂತ. ಇಲ್ಲಿ ಮತ್ತು ಇಲ್ಲಿ ನೋಡಿ, ಇಲ್ಲಿ ನೀವು ಇಲ್ಲಿ ಗಮನಿಸ್ಬೋದು, ಇಲ್ಲಿ ನೋಡು ವೀಕ್ ಆಗ್ತಾಯಿದೆ. ವೀಕ್ ಆದಾಗ ನೀವು ಈ ಪಾಯಿಂಟಲ್ಲಿ ನೀವು ಬೇಕಂದರೆ ಈ ಫಾರ್ ಎಕ್ಸಾಂಪಲ್ 199 ಅಂದ್ಕೊಳ್ಳಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಅರೌಂಡ್ 199 ಬಂದಾಗ ಟ್ರೇಡ್ ತೊಗೋಬೇಕು ಅಂತ ನೀವು ಇದು ಮಾಡಿರ್ತೀರ. ಈಗ ಈ ಪಾಯಿಂಟಿಗೆ ಬಂದಾಗ ಟ್ರೇಡ್ ಟ್ರಿಗರ್ ಆಗಬೇಕಂತ ನೀವು ಅಲರ್ಟ್ ಇಟ್ಟಿದ್ರೆ ಆಲ್ಮೋಸ್ಟ್ ಈ ಪಾಯಿಂಟ್ ಬ್ರೇಕ್ ಆದಾಗ ಆಲ್ಮೋಸ್ಟ್ ನೀವು ಇದನ್ನು ಇಲ್ಲಿ ತನಕ ರೈಡ್ ಮಾಡ್ಬೋದು. ಇನ್ನೊಂದು ನೀವು ಕೇಳ್ಬೋದು, ನೀವು ಇದನ್ನೇ ಯಾಕೆ ರೆಸಿಸ್ಟೆನ್ಸ್ ಲೈನ್ ತೊಗೋಬೋದು, ತೊಗೊಂಡ್ರಿ ಇದನ್ನು ತೊಗೊಂಡು, ಯಾಕಂದರೆ ಇಲ್ಲಿ ಸಿಂಗಲ್ ಟೈಮ್ ಟಚ್ ಆಗಿದೆ ಅಷ್ಟೇ. ನೀವು ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಆದರೆ ಮಲ್ಟಿಪಲ್ 1 2 3 4 ಟೈಮ್ಸ್ ನಿಮಗೆ ಎಕ್ಸಾಕ್ಟ್ ಟಚ್ ಇರಲ್ಲ, ಬಟ್ ಅಟ್ಲೀಸ್ಟ್ ನಿಮ್ಗೆ ಆ ಝೋನ್ ಹತ್ರ ಹೋಗಿದೆ, ರಿಟರ್ನ್ ಬಂದಿದೆ, ಆ ಝೋನ್ ಹತ್ರ ಹೋಗಿದೆ, ರಿಟರ್ನ್ ಬಂದಿದೆ. ಅದಕ್ಕೆ ನೀವು ಯಾವಾಗಲೂ ಇದನ್ನು ಕನ್ಸಿಡರ್ ಮಾಡಬೇಕು, ಸೆಕೆಂಡ್ ಲೈನು. ನೀವು ಇನ್ನೊಂದು ಗಮನಿಸ್ಬೋದು, ಇಲ್ಲಿ ಡೆಪ್ತ್ ಮೆಷರ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಡೆಪ್ತ್ ನೋಡಿದ್ರೆ -9.32. ನಾನು ಎಷ್ಟು ಹೇಳಿದೆ, -15 ತನಕ ನೀವು ಕನ್ಸಿಡರ್ ಮಾಡ್ಬೋದು, 15% ತನಕ ನೀವು ಕನ್ಸಿಡರ್ ಮಾಡ್ಬೋದು. -15ಗಿಂತ ಜಾಸ್ತಿ ಇದ್ದರೆ ತುಂಬ ಅವಾಯ್ಡ್ ಮಾಡೋದು ಬೆಸ್ಟ್. ಈ ಡೆಪ್ತು ಇನ್ನೂ ಕಡಿಮೆ ಇದ್ದರೆ ಕಡಿಮೆನೇ, ಇನ್ನೂ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲಾದರೂ ಮೇಲ್ಗಡೆ ಇತ್ತು ಅಂದ್ಕೊಳ್ಳಿ, 3% 4%, ನೀವು ಅಲ್ಲಿ ತೊಗೊಂಡ್ರೆ ಇನ್ನೂ ಬೆಸ್ಟ್, ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು, ನೀವು ಯಾವಾಗಲೇ ಆಗಲಿ ಈ ಬೇಸ್ ಡೆಪ್ತ್ ಬಂದು ಈ ಹೈಯಿಂದ ಈ ಡೆಪ್ತ್ ಬಂದು 20%ಗಿಂತ ಜಾಸ್ತಿ ಹೋಗಬಾರ್ದು. 20%ಗಿಂತ ಡೆಪ್ತ್ ಜಾಸ್ತಿ ಹೋಗಿದೆ ಅಂದರೆ ನೀವು ಆವಾಗ ಟ್ರೇಡ್ನ ಅವಾಯ್ಡ್ ಮಾಡೋದು ಸ್ವಲ್ಪ ಬೆಸ್ಟು, ಅವಾಯ್ಡ್ ಮಾಡೋದೇ ಬೆಸ್ಟು. ಯಾಕಂದರೆ
ತುಂಬ ಡೆಪ್ತ್ ಹೋದಾಗ ಅದು ರಿಟರ್ನ್ ಬರುತ್ತಾ ಮತ್ತು ರಿವರ್ಸ್ ಆಗುತ್ತಾ ಅಂತ ಗೊತ್ತಿರಲ್ಲ. ಅದಕ್ಕೆ ನೀವು 20%ಗಿಂತ ನೋಡಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿಂದ ಬಂದು ಇಲ್ಲಿಗೆ -44% ಈ ಬೇಸ್ ಫಾರ್ಮ್ ಆಗಿದೆ, ಇಲ್ಲಿ ತನಕ ಬಂದಿದೆ. ಆ ಟೈಮಲ್ಲಿ ನೀವು ಅವಾಯ್ಡ್ ಮಾಡೋದು ಬೆಸ್ಟು. ಈ ಟಾಪಿಂದ -44% ಹೋಗಿದೆ ಅಂದರೆ ಅವಾಯ್ಡ್ ಮಾಡೋದು ಬೆಸ್ಟು. ನೋಡಿ, ಇವಾಗ ನಿಮಗೆ ನೀವು ಇಲ್ಲಿ ಮೆಜರ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ -20% ಇದೆ. ಆ ಟೈಮಲ್ಲಿ ಹೈಯಿಂದ -20%ಇದ್ದಾಗ ನೀವು ಸಮ್ವೇರ್ ಇಯರ್ ನೀವು ಟ್ರೇಡ್ನ ಇನಿಷಿಯೇಟ್ ಮಾಡ್ಕೋಬೋದು. ಯೂಶ್ವಲಿ ನೀವು ಯಾವಾಗ 20%ಗಿಂತ ಜಾಸ್ತಿ ಹೋಗಿದೆ ಆವಾಗ ಅವಾಯ್ಡ್ ಮಾಡೋದು ನೀವು ತುಂಬ. ಇಲ್ಲೆಲ್ಲೂ ಇನ್ನು ನಿಮಗೆ ಇನ್ನೆಲ್ಲೂ ಸಿಗೋಲ್ಲ ಇಲ್ಲಿ ಟ್ರೇಡ್ಸು, ಇನ್ನೆಲ್ಲ ಡೌನ್ ಟ್ರೆಂಡಲ್ಲೇ ಇದೆ. ಇನ್ನೊಂದು ಯಾವುದಾದ್ರೂ ಬೇರೆ ಸ್ಟಾಕ್ ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ಗಾನ್ ಶಿಪ್ ಬಿಲ್ಡರ್ಸ್, ಓಕೆ. ಈಗ ಇದಕ್ಕೂ ನೋಡೋಣ ಹೆಂಗೆ ಡ್ರಾ ಮಾಡೋದು ಅಂತ. ನೀವು ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡ್ಬೋದು. ಈ ಹೈಯಿಂದ ಇದು ಆ್ಯಕ್ಚುಲಾಗಿ ನಿಮಗೆ ರೆಸಿಸ್ಟೆನ್ಸ್ ಲೈನಾಗಿ ಬಿಹೇವ್ ಮಾಡಲ್ಲ, ಯಾಕಂದರೆ ಸಿಂಗಲ್ ಟೈಮ್ ನಿಮ್ಗೆ ಇಲ್ಲಿ ಟಚ್ ಆಗಿದೆ. ಮತ್ತು ಇನ್ನೊಂದು ಮೆಜರ್ ಮಾಡಿ ಇದು ಎಷ್ಟು ಡೆಪ್ತ್ ಹೋಗಿದೆ ಅನ್ನೋದನ್ನು ನೋಡಿ. ಅರೌಂಡ್ 33% ಡೆಪ್ತ್ ಹೋಗಿದೆ. ಯೂಶ್ವಲಿ ಈ ಟೈಮಲ್ಲಿ ಅವಾಯ್ಡ್ ಮಾಡೋದು ತುಂಬ ಬೆಟರ್. ಟ್ರೇಡ್ನ ಅವಾಯ್ಡ್ ಮಾಡೋದು. ನೋಡಿ, ಇಲ್ಲಿ ನೀವು -33% ಡೆಪ್ತ್ ಹೋಗಿದೆ. ನಾನು ಎಷ್ಟು ಹೇಳಿದೆ, ಮೇಲಿಂದ ಈ ಡೆಪ್ತ್ ಕೆಳಗೆ ಬಾಟಮ್ ಬೇಸ್ 20% ಇದ್ದರೆ ತುಂಬ ಬೆಟರು. 20ಗಿಂತ ಜಾಸ್ತಿ ಹೋದರೆ ಅವಾಯ್ಡ್ ಮಾಡೋದು ಬೆಸ್ಟು. ಈ ಥರ ಟೈಮಲ್ಲಿ ನೀವೇನು ಮಾಡ್ತೀರಾ ಅಂದರೆ, ಇವಾಗ 30% ಹೋಗಿದೆ, ಇಲ್ಲಿ ಬ್ರೇಕ್ಔಟ್ ಆಗ್ತಾಯಿದೆ, ಇಲ್ಲಿ ಇಷ್ಟೊಂದು ಮಿಸ್ ಆಯ್ತಲ್ಲ, ನಾವು ಹಿಂಗೆ ಅವಾಯ್ಡ್ ಮಾಡಿದರೆ ಹೆಂಗೆ ಅಂದರೆ, ಇನ್ನೊಂದು ಕಾನ್ಸೆಪ್ಟ್ ಇದೆ, ಔಟ್ ಆಫ್ ದ ಬೇಸ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಈ ಬೇಸ್ ಹಿಂಗೆ ಫಾರ್ಮ್ ಆಗಿ ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಲ್ವಾ, ಇಲ್ಲೆಲ್ಲೂ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಇದು 33% ಟಾಪಿಂದ ಇಲ್ಲಿ 33% ಡ್ರಾಪ್ ಆಗಿದೆ. ಅದಕ್ಕೆ ನೀವೇನು ಮಾಡ್ತೀರಾ ಅಂದರೆ, ಈ ಥರ ಬೇಸ್ ಫಾರ್ಮ್ ಆದಮೇಲೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಇಲ್ಲಿ ಔಟ್ ಆಫ್ ದ ಈ ಬೇಸ್ಗೆ ಆಚೆ ಬಂದಮೇಲೆ ಇಲ್ಲಿ ನೀವು ಟ್ರೇಡ್ ತೊಗೋಬೋದು. ನೀವು ಆ್ಯಕ್ಚುಲಿ ಇಲ್ಲಿ ಈ ಥರ ಬೇಸ್ ಫಾರ್ಮ್ ಆಗುತ್ತೆ. ಈ ಥರ ಈ ಬೇಸ್ ಫಾರ್ಮ್ ಆದಾಗ ನೀವು ನೋಡಿ, ಇಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಲೈನ್ ಫಾರ್ಮ್ ಆಗುತ್ತೆ. ಇದು ರೆಸಿಸ್ಟೆನ್ಸ್ ಲೈನ್. ಯಾಕೆ ಇದು ರೆಸಿಸ್ಟೆನ್ಸ್ ಲೈನ್ ಅಂದರೆ, ಮಲ್ಟಿಪಲ್ ಟೈಮ್ಸ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಟಚ್ ಆಗಿ ರಿಟರ್ನ್ ಬರ್ತಾಯಿದೆ. ಇಲ್ಲಿ ಈ ಪಾಯಿಂಟ್ ನೀವು ನೋಡ್ಬೋದು, ಇಲ್ಲಿ 1 2 3 4 ಸರಿ ಇಲ್ಲಿ ಟಚ್ ಆಗಿದೆ. ಇಲ್ಲಿಗೆ ನೀವು ಅಲರ್ಟ್ ಇಡ್ಬೋದು. ಅರೌಂಡ್ 5:30 5:40ಗೆ ಅಲರ್ಟ್ ಇಟ್ಟರೆ ನಿಮ್ಗೆ ಈ ಟ್ರೇಡ್ನ ಟ್ರಿಗರ್ ಆಗುತ್ತೆ. ನೀವು ಈ ಸ್ಟಾಕ್ನ ರೈಡ್ ಮಾಡ್ಕೊಂಡು ಹೋಗ್ಬೋದು ಈ ಥರ. ಮತ್ತು ನೀವು ಇಲ್ಲೂ ರೆಸಿಸ್ಟೆನ್ಸ್ ಬರುತ್ತೆ, ನಿಮ್ಗೆ ಇಲ್ಲಿ ನಿಮ್ಗೆಲ್ಲಾದರೂ ಇಲ್ಲಿ ಎಕ್ಸಿಟ್ ಬರ್ಬೋದು. ಬಟ್ ಸ್ಟಿಲ್ ನೀವು 2-3 ಡೇಸ್ನ ಇಲ್ಲಿ ಸ್ವಿಂಗ್ ಟ್ರೇಡಿಂಗ್ ಅಲ್ವಾ, ಇಲ್ಲಿ 1-2-3 ಡೇಸ್ ನೀವು ರೈಡ್ ಮಾಡಿ ಆಮೇಲೆ ನೀವು ಎಕ್ಸಿಟ್ ಆಗ್ಬೋದು. ನಿಮ್ಗೆ ಎಕ್ಸಿಟ್ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಆಗಿ ಫಾರ್ಮ್ ಆಗುತ್ತೆ. ನೀವು ಇಲ್ಲಿ ಕೇಳ್ಬೋದು, ಇಲ್ಲಿ ಡೆಪ್ತ್ ಎಷ್ಟಿದೆ ಅಂತ. ನೋಡಿ, ಇಲ್ಲಿ ಡೆಪ್ತು ನೀವು ಅಬ್ಸರ್ವ್ ಮಾಡ್ಬೋದು. ಡೆಪ್ತು ಜಸ್ಟ್ 12% ಇದೆ. 20 ತನಕ ಮ್ಯಾಕ್ಸ್ ಡೆಪ್ತು 20. ಇಲ್ಲಿ -13%. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಿಮಿಷ. ಇಲ್ಲಿ -13%. ಸೊ ನೀವು ಮತ್ತೆ ಇಲ್ಲಿ ಬೇಕಂದರೆ ಇಲ್ಲೊಂದು ಎಂಟ್ರಿ ತೊಗೋಬೋದು. ಇಲ್ಲಿ ಒಂದು ಎಂಟ್ರಿ ತೊಗೋಬೋದು. ಇಲ್ಲಿಂದ ಎಂಟ್ರಿ ತೊಗೊಂಡ್ರೆ ನಿಮ್ಗೆ ಇಲ್ಲಿ ಇಷ್ಟಿದಾಗುತ್ತೆ. ಮತ್ತು ಬರ್ತಾ ಇದು ವೀಕ್ ಆಗಿಬಿಟ್ಟಿದೆ ಸ್ಟಾಕ್, ಅಷ್ಟು ಇದಿಲ್ಲ. ಮತ್ತು ನಿಮ್ಗೆ ಇಲ್ಲಿ ಸ್ಟಾರ್ಟ್ ಆಗಿದೆ. ಮತ್ತು ಇಲ್ಲಿ ನೀವು ಈ ಥರ ಮತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿಕೊಂಡು ಮತ್ತು ಮಲ್ಟಿಪಲ್ ಟೈಮ್ಸ್ ಇಲ್ಲೊಂದು ಟೈಮ್ ಈ ಥರ ಇಲ್ಲಿ ಹತ್ರ ಹೋಗಿ ರಿಟರ್ನ್ ಬರ್ತಾಯಿದೆ. ನೀವು ಇಲ್ಲೇ ಎಂಟ್ರಿ ಆಗ್ಬೋದು. ಅರ್ಲಿ ಎಂಟ್ರಿ ತೊಗೋಬೇಕಂದ್ರೆ ನೀವು ಇಲ್ಲೇ ತೊಗೋಬೋದು ಟ್ರೇಡ್. ಆ್ಯಕ್ಚುಲಿ
ಇಲ್ಲಿ ತೊಗೋಬೋದು ನೀವು ಇನ್ನೊಂದು. ಯಾಕಂದರೆ ಇಲ್ಲಿ ನೋಡ್ಬೋದು ನೀವು ಮಲ್ಟಿಪಲ್ ಟೈಮ್ಸ್ನು ಈ ನೀವು ಈ ರೆಸಿಸ್ಟೆನ್ಸ್ ಲೈನ್ ತೊಗೋಬೇಕಾ, ಈ ರೆಸಿಸ್ಟೆನ್ಸ್ ಇದನ್ನೇ ತೊಗೊಳ್ಳಿ. ಯಾಕಂದರೆ ನೀವು ಇಲ್ಲಿ ಮೆಜರ್ ಮಾಡ್ಬೋದು. ಇಲ್ಲಿಂದ ಇಲ್ಲಿಗೆ ಬಂದು ಓನ್ಲಿ 5% -5% ಇದೆ. ಹೈಯಿಂದ ಬಂದು ಈ ಡೆಪ್ತು 15% ಇರಬೇಕು. ಇಲ್ಲಿ ಈ ಡೆಪ್ತು ಮ್ಯಾಕ್ಸ್ 20% ಇರಬೇಕು. ಈ ಡೆಪ್ತು ಇಲ್ಲಿ 30% ಇದೆ. ಬಟ್ ಸ್ಟಿಲ್ ಯು ಕ್ಯಾನ್ ಟೇಕ್ ದಿಸ್. ಅಂದರೆ ನಾನು ಹೇಳೋದಲ್ಲ, ಇಲ್ಲಿ ಸ್ಟ್ರೆಂತ್ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ಯು ಕ್ಯಾನ್, ಇಫ್ ಯು ವಾಂಟ್ ಟು ರಿಸ್ಕ್, ನೀವು ರಿಸ್ಕ್ ಮಾಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಸ್ಟ್ರೆಂತ್ ಆಲ್ಮೋಸ್ಟ್ ಆಗೋಗಿದೆ. ಇನ್ನು